ಬಹಳ ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಅರಣ್ಯಗಳ ಮಧ್ಯೆ ಸಿರ್ಸಿ ಎಂಬ ಊರಿತ್ತು. ಆ ಕಾಲದಲ್ಲಿ ಜನರು ಸರಳ ಜೀವನ ನಡೆಸುತ್ತಿದ್ರು. ಆದರೆ ಕಾಡುಮೃಗಗಳು ಬೆಳೆಗಳನ್ನು ಹಾಳು ಮಾಡುತ್ತಿದ್ದವು, ರೋಗಗಳು ಹರಡುತ್ತಿದ್ದವು ಮತ್ತು ಜನರ ಜೀವನ ಭಯದಿಂದ ಕೂಡಿತ್ತು. ಒಂದು ದಿನ ಒಬ್ಬ ಭಕ್ತ ರೈತನಿಗೆ ಕನಸಿನಲ್ಲಿ ಒಬ್ಬ ದಿವ್ಯರೂಪದ ದೇವಿ ತೋರಿ, ಹುಲಿಯ ಮೇಲೆ ಕುಳಿತುಕೊಂಡು ಹೇಳಿದರು, ನಾನು ಮಾರಿಕಾಂಬಾ, ಈ ಭೂಮಿಯ ರಕ್ಷಕಿ. ನನ್ನಿಗೆ ದೇವಸ್ಥಾನವನ್ನು ಕಟ್ಟಿರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಬೆಳಿಗ್ಗೆ ರೈತ ತನ್ನ ಕನಸಿನ ಕಥೆಯನ್ನು ಊರವರ ಜೊತೆ ಹಂಚಿಕೊಂಡನು. ಮೊದಲು ಯಾರೂ ನಂಬಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಇನ್ನಿತರರಿಗೂ ಸಹ ಅದೇ ಕನಸು ಕಾಣಿಸಿತು. ಆಗ ಎಲ್ಲರೂ ಇದು ದೈವ ಸಂಕೇತವೆಂದು ತಿಳಿದು ಭಕ್ತಿಯಿಂದ ದೇವಸ್ಥಾನ ಕಟ್ಟಲು ತೀರ್ಮಾನಿಸಿದರು. 1688ರಲ್ಲಿ ಅದ್ಭುತವಾದ ಮಾರಿಕಾಂಬ ದೇವಾಲಯ ನಿರ್ಮಾಣವಾಯಿತು. ದೇವಸ್ಥಾನ ಕಟ್ಟಿದ ನಂತರ ಜನರ ಕಷ್ಟ ಸಂಕಟಗಳು ಕಡಿಮೆಯಾದವು. ಬೆಳೆಗಳು ಚೆನ್ನಾಗಿ ಬೆಳೆಯತೊಡಗಿದವು, ಮಳೆಯೂ ಸರಿಯಾಗಿ ಬರತೊಡಗಿತು, ಊರಿನಲ್ಲಿ ಶಾಂತಿ ನೆಲೆಸಿತು. ಆ ದಿನದಿಂದ ಪ್ರತಿ 12 ವರ್ಷಗಳಿಗೊಮ್ಮೆ ಅದ್ಭುತವಾದ ಸಿರ್ಸಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಹಬ್ಬ ಹರಿದಿನದ ಸಂಭ್ರಮ, ವಾದ್ಯಗೋಷ್ಠಿ ಮತ್ತು ಮೆರವಣಿಗೆಗಳಿಂದ ಸಿರ್ಸಿ ಮೆರೆಯುತ್ತದೆ. ಇಂದಿಗೂ ಜನರು ಮಾರಿಕಾಂಬಾ ದೇವಿಯನ್ನು ತಾಯಿ ಎಂದು ನಂಬಿ ತಮ್ಮ ಊರನ್ನು ಕಾಪಾಡುವವಳಾಗಿ ಭಜಿಸುತ್ತಾರೆ.